ನಮಸ್ಕಾರ ಎಲ್ಲರಿಗೂ. ನಾವು ಈ ದಿನ ವಿಡಿಯೋದಲ್ಲಿ ಆರ್ಟಿಕಲ್ 76 ಸಬ್ ಕ್ಲಾಸ್ 1 ಏನು ಅಟಾರ್ನಿ ಜನರಲ್ ಅವರ ನೇಮಕಾತಿಯ ಬಗ್ಗೆ ಹೇಳ್ತೈತಿ. ಏನು ಯಾರು ನೇಮಕ ಮಾಡ್ಕೋತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ಕೋತಾರೆ. ಆಮೇಲೆ ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗುವ ಕ್ವಾಲಿಫಿಕೇಶನ್ ಅವ್ರಿಗೆ ಇರಬೇಕು. ಇದು ಆರ್ಟಿಕಲ್ 76 ಸಬ್ ಕ್ಲಾಸ್ 1 ಬಗ್ಗೆ. ಇನ್ನು ಆರ್ಟಿಕಲ್ 76 ಸಬ್ ಕ್ಲಾಸ್ 2 ಬಗ್ಗೆ ಏನ್ ಹೇಳ್ತೈತಿ ಅಂತಂದ್ರೆ ಅವರ ಕರ್ತವ್ಯಗಳ ಬಗ್ಗೆ ಹೇಳ್ತೈತಿ. ವಾಟ್ ಈಸ್ ದಿ ಫಂಕ್ಷನ್ಸ್ ಆಫ್ ದಿ ಅಟಾರ್ನಿ ಜನರಲ್ ಅಂತ ಕೇಳಿದ್ರೆ ಹೇಳೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 76 ಸಬ್ ಕ್ಲಾಸ್ 2. ಇನ್ನು ಆರ್ಟಿಕಲ್ 76 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ ಅಂತಂದ್ರೆ ಅವರ ನ್ಯಾಯಿಕ ಅಧಿಕಾರಗಳ ಬಗ್ಗೆ ಹೇಳ್ತೈತಿ. ವಾಟ್ ಈಸ್ ದಿ ಜುಡಿಷಿಯಲ್ ಫಂಕ್ಷನ್ಸ್ ಆರ್ ಜುಡಿಷಿಯಲ್ ರೈಟ್ಸ್ ಆಫ್ ದಿ ಅಟಾರ್ನಿ ಜನರಲ್ ಅಂತ ಕೇಳಿದ್ರೆ ಅವರು ಭಾರತದ ಭೂಭಾಗದಲ್ಲಿರುವ ಯಾವುದೇ ನ್ಯಾಯಾಲಯಗಳಲ್ಲಿ ಭಾರತದ ಪರವಾಗಿ ಕಲಾಪಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳಿ ಆರ್ಟಿಕಲ್ 76 ಸಬ್ ಕ್ಲಾಸ್ 3 ಹೇಳ್ತೈತಿ. ಇವತ್ತಿನ ಚರ್ಚಾ ವಿಷಯ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 76 ಸಬ್ ಕ್ಲಾಸ್ 4. ಏನು ಅವರನ್ನ ನೇಮಕಾತಿ ಮಾಡಿಕೊಂಡ್ರು, ಅವರಿಗೆ ಕೆಲಸಗಳನ್ನ ಹೇಳಿದ್ರು, ಅವರಿಗೆ ನ್ಯಾಯಿಕ ಅಧಿಕಾರವನ್ನ ಕೊಟ್ಟರು. ಆದ್ರೆ ಅವರಿಗೆ ಪೇಮೆಂಟ್ಗಳ ಬಗ್ಗೆ ಎಲ್ಲಿ ಮಾತಾಡುವರು, ಆಮೇಲೆ ಅವರ ಅಧಿಕಾರ ಅವಧಿಯ ಬಗ್ಗೆ ಎಲ್ಲಿ ಮಾತಾಡುವರು ಅಂತೇಳಿ ನೀವು ಅನ್ಬಹುದು. ಅದ್ರ ಬಗ್ಗೆ ಚರ್ಚೆ ಮಾಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 76 ಸಬ್ ಕ್ಲಾಸ್ 4 ಇದು ಹೇಳ್ತೈತಿ ಅವರ ಅಧಿಕಾರ ಅವಧಿ ಎಷ್ಟು ಇರ್ತೈತಿ, ಆಮೇಲೆ ಅವರಿಗೆ ಪೇಮೆಂಟ್ ಎಷ್ಟು ಕೊಡಬೇಕು ಅಂತೇಳಿ. ಯಾವುದು ಆರ್ಟಿಕಲ್ 76 ಸಬ್ ಕ್ಲಾಸ್ 4 ಏನ್ ಹೇಳ್ತೈತಿ ಅಂತಂದ್ರೆ ಅಟಾರ್ನಿ ಜನರಲ್ ಅವರ ಅಧಿಕಾರ ಅವಧಿ ಮತ್ತು ಅವರ ಗೌರವಧನದ ಬಗ್ಗೆ ತಿಳಿಸ್ಕೊಡ್ತೈತಿ. ಹೌದಾ, ಮಾಡುವ ಕೆಲಸಕ್ಕೆ ಕೂಲಿ ಬೇಕಲ್ಲ, ಆ ಕೂಲಿಯ ಬಗ್ಗೆ ಹೇಳೋದೆ ಆರ್ಟಿಕಲ್ 76 ಸಬ್ ಕ್ಲಾಸ್ 4 ಏನ್ ಹೇಳ್ತೈತಿ ಅನ್ನೋದು ಇವತ್ತಿನ ಚರ್ಚಾ ವಿಷಯ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ನಿಮ್ಗೆಲ್ಲಾನು ಅರ್ಥ ಆಗ್ತೈತಿ. ಹೌದಾ, ಸರಿ. ಆರ್ಟಿಕಲ್ 76 ಸಬ್ ಕ್ಲಾಸ್ 4 ಏನ್ ಹೇಳ್ತೈತಿ ಅಂತಂದ್ರೆ ದ ಅಟಾರ್ನಿ ಜನರಲ್ ಶಾಲ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದಿ ಪ್ಲೇಜರ್ ಆಫ್ ದಿ ಪ್ರೆಸಿಡೆಂಟ್. ಇವ್ರದ್ದು ಅದೇ ಕತೆನೆ. ಯಾವ ಕತೆ? ಎಲ್ಲಾ ಮಿನಿಸ್ಟರ್ಗಳದ್ದು ಏನ್ ಕತೆನೋ ಇವ್ರದ್ದು ಅದೇ ಕತೆ. ಏನ್ ಮಿನಿಸ್ಟರ್ಗಳ ಕತೆ ಅಲ್ಲಿ ಹೇಳ್ತಾರೆ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶಾಲ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದಿ ಪ್ಲೇಜರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಅಲ್ಲಿನು ಅಂದ್ರೆ ರಾಷ್ಟ್ರಪತಿಯ ಇಚ್ಛೆಯ ಎಲ್ಲಿವರೆಗೂ ಇರ್ತದೋ ಅಲ್ಲಿಯವರೆಗೂ ಅವರು ಪದವಿಯಲ್ಲಿ ಮುಂದುವರಿಯುತ್ತಾರೆ. ಹಂಗೇನೆ ಅಟಾರ್ನಿ ಜನರಲ್ ಅವರಿಗೂ ಅದನ್ನೇ ಹೇಳ್ತಾರೆ, ಅಟಾರ್ನಿ ಜನರಲ್ ಶಾಲ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದಿ ಪ್ಲೇಜರ್ ಆಫ್ ದಿ ಪ್ರೆಸಿಡೆಂಟ್. ಅನಾರ ನೀವು ಕೂಡ ನಮ್ಮ ಇಚ್ಛೆ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಮಾತ್ರ ನೀವು ಮುಂದುವರಿಯುತ್ತೀರಿ, ಇಲ್ಲ ಆದ್ರೆ ಮನೆಗೆ ಹೋಗ್ತೀರಿ. ಡ್ಯೂರೇಷನ್ ಆಫ್ ದಿ ಅಟಾರ್ನಿ ಜನರಲ್ ಇಸ್ ನಾಟ್ ಫಿಕ್ಸ್ಡ್. He shall be continue as Attorney General during the pleasure of the President. If the President want to terminate, then he shall be vacate his office. ರಾಷ್ಟ್ರಪತಿ ಮನಸ್ಸಿಗೆ ಬಂದು ನೀನು ರಾಜೀನಾಮೆ ಕೊಟ್ಟು ಹೋಗಪ್ಪ ಅಂತಂದ್ರೆ he has no other way, he shall be terminated. ಅವರ ಅಧಿಕಾರ ಅವಧಿ ಅಲ್ಲಿಗೆ ಮುಗಿದು ಹೋಗೈತಿ. ಅಂದ್ರೆ ಇವ್ರದ್ದು ಡ್ಯೂರೇಷನ್ ಫಿಕ್ಸ್ ಇಲ್ಲ, ಅಧಿಕಾರ ಅವಧಿ ಫಿಕ್ಸ್ ಇಲ್ಲ. ಏನು ಎಲ್ಲಿಯವರೆಗೂ ಅವರು ಅಧಿಕಾರದಲ್ಲಿ ಮುಂದುವರಿತಾರೋ ಅಂತಂದ್ರೆ ಎಲ್ಲಿಯವರೆಗೂ ರಾಷ್ಟ್ರಪತಿಯ ಇಚ್ಛೆ ಇರುತ್ತದೆಯೋ ಅಲ್ಲಿಯವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ದೇರ್ ಇಸ್ ನೋ ಟೈಮ್ ಲಿಮಿಟ್, ದೇರ್ ಇಸ್ ನೋ ಫಿಕ್ಸ್ಡ್ ಡ್ಯೂರೇಷನ್. ಯಾರಿಗೆ? ಅಟಾರ್ನಿ ಜನರಲ್ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಅವಧಿಯ ವ್ಯಾಪ್ತಿ ಇಲ್ಲ. ಇಷ್ಟ ವರ್ಷ ಇವರು ಅಟಾರ್ನಿ ಜನರಲ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ಎಲ್ಲಿ ಬರೋದಿಲ್ಲ. ನೆನಪಲ್ಲಿರ್ಬೇಕು, ಯಾವಾಗ ರಾಷ್ಟ್ರಪತಿ ನೀ ನನಗೆ ಬ್ಯಾಡಪ್ಪ ನೀ ನಡೆದು ಬಿಡು ಅಂತಂದ್ರೆ ನಡೆದು ಬಿಡ್ಬೇಕಷ್ಟೇ. ನೀ ಬ್ಯಾಡಪ್ಪ ಅಂತೇಳಿ ಅಡ್ವೈಸ್ ಮಾಡೋರು ಯಾರಪ್ಪ ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆ ರೀತಿ ಡಿಸಿಷನ್ ತಗೊಂಡ್ರು ಅಂತಂದ್ರೆ ರಾಷ್ಟ್ರಪತಿ ಅವರು ಅವಾಗ ಏನ್ ಹೇಳ್ತಾರೋ ಅಂತಂದ್ರೆ ಅಟಾರ್ನಿ ಜನರಲ್ ಅವರೇ ನಿಮ್ಮ ಕಾರ್ಯವೈಖರಿ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ, ಯು ಮೇ ಗೋ, ನೀವು ಹೋಗ್ರಿ ಅಂತ ಹೇಳ್ಬಹುದು. ಅರ್ಥ ಆಯ್ತಾ? ಏನು ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. ಅವರ ಇಚ್ಛೆ ಮುಗಿತು, ಇವ್ರದ್ದು ಕತಿ ಮುಗಿತು. ನೆನಪಲ್ಲಿಡ್ರಿ. ಆಮೇಲೆ ಅವ್ರ ಪೇಮೆಂಟ್ ಯಾವ್ದನ್ನ ತಗೋತಾರೆ? ಶಾಲ್ ರಿಸೀವ್ ಸಚ್ ಅಂಡ್ ರಿಮ್ಯುನರೇಷನ್ ಆಸ್ ದಿ ಪ್ರೆಸಿಡೆಂಟ್ ಮೇ ಡಿಟರ್ಮೈನ್. ರಾಷ್ಟ್ರಪತಿಗಳು ನಿರ್ಧರಿಸಿದ ವೇತನವನ್ನ ಪಡಿತಾರೆ. ಫಿಕ್ಸ್ಡ್. ದೇರ್ ಇಸ್ ನೋ ಫಿಕ್ಸ್ ಪೇಮೆಂಟ್ ಫಾರ್ ಅಟಾರ್ನಿ ಜನರಲ್. ದ ಪೇಮೆಂಟ್ ಆಫ್ ದಿ ಅಟಾರ್ನಿ ಜನರಲ್ ಈಸ್ ಡಿಸೈಡೆಡ್ ಬೈ ದಿ ಪ್ರೆಸಿಡೆಂಟ್. ವಾಟ್ ಪೇಮೆಂಟ್ ಅಟಾರ್ನಿ ಜನರಲ್ ಮೇ ರಿಸೀವ್ ಬೈ ಮಂತ್ಲಿ. ಪ್ರತಿ ತಿಂಗಳು ಯಾವ ವೇತನವನ್ನ ಅಟಾರ್ನಿ ಜನರಲ್ ಅವರು ಪಡಿಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು? ರಾಷ್ಟ್ರಪತಿಗಳು. ದೇರ್ ಈಸ್ ನೋ ಪೇಮೆಂಟ್, ಪರ್ಟಿಕ್ಯುಲರ್ ಪೇಮೆಂಟ್ ಫಾರ್ ದಿ ಅಟಾರ್ನಿ ಜನರಲ್. ನಿರ್ದಿಷ್ಟಪಡಿಸಿದ ಯಾವುದೇ ಪೇಮೆಂಟ್ಗಳಿಲ್ಲ. ಈ ಹಿಂದೆ ಏನ್ ಹೇಳ್ತಿದ್ವಿ? ರಾಷ್ಟ್ರಪತಿಗಳಿಗೆ ಪೇಮೆಂಟ್ ಅನ್ನ ಶೆಡ್ಯೂಲ್ 2 ದಲ್ಲಿ ಹೇಳಿರ್ತಕ್ಕಂಥ ಪೇಮೆಂಟ್ ಅನ್ನ ಕೊಡಬೇಕು. ಇರಲಿಲ್ಲ ಅಂತಂದ್ರೆ ಕಾಲಕ್ಕೆ ಸಂಸತ್ತು ನಿರ್ಧರಿಸಿದ ಪೇಮೆಂಟ್ ಅನ್ನ ಕೊಡಬೇಕು. ಹೌದಾ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೂ ಶೆಡ್ಯೂಲ್ 2 ದಲ್ಲಿ ಹೇಳಿರ್ತಕ್ಕಂಥ ಪೇಮೆಂಟ್ ಅನ್ನ ಕೊಡಬೇಕು. ಇರಲಿಲ್ಲ ಅಂತಂದ್ರೆ ಕಾಲಕ್ಕೆ ಸಂಸತ್ತು ನಿರ್ಧರಿಸಿದ ಪೇಮೆಂಟ್ ಅನ್ನ ಕೊಡಬೇಕು. ಹೌದಾ? ಆದ್ರೆ ಇದು ಉಪರಾಷ್ಟ್ರಪತಿಗೂ ಕೂಡ ಹೌದು.
ಆದ್ರೆ ಅಟಾರ್ನಿ ಜನರಲ್ ಅವರಿಗೆ ದೇರ್ ಇಸ್ ನೋ ಪವರ್ ಟು ದಿ ಪಾರ್ಲಿಮೆಂಟ್ ಟು ಡಿಸೈಡ್ ದಿ ಪೇಮೆಂಟ್ ಆಫ್ ದಿ ಅಟಾರ್ನಿ ಜನರಲ್. ಇಲ್ಲಿ ಸಂಸತ್ತಿನಿಂದ ಅಧಿಕಾರವನ್ನ ಕಸಿದುಕೊಂಡ್ರು. ಯಾವ ಅಧಿಕಾರವನ್ನ? ಸಂಸತ್ತಿಗೆ ಪೇಮೆಂಟ್ ಅನ್ನ ಡಿಸೈಡ್ ಮಾಡುವ ಅಧಿಕಾರ ಇತ್ತಲ್ಲ ಹಿಂದಿನ ಎಲ್ಲ ಸಾಂವಿಧಾನಿಕ ಅಧ್ಯಕ್ಷರುಗಳಿಗೆ, ಅದನ್ನ ಕಸಿದುಕೊಂಡ್ರು. ಈಗ ಪೇಮೆಂಟ್ ಅನ್ನ ಯಾರು ಡಿಸೈಡ್ ಮಾಡ್ತಾರೆ? ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ಪ್ರೆಸಿಡೆಂಟ್ ಮೀನ್ಸ್ ಪ್ರಧಾನಮಂತ್ರಿ ಅಂಡ್ ಹೀಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅವತನ ಮಂತ್ರಿ ಮಂಡಲ. ಅವರು ನಿರ್ಧರಿಸಿದ ಪೇಮೆಂಟ್ ಅನ್ನ ಇವರು ಪಡಿತಾರೆ. ಇದಿಷ್ಟು ಮಾಹಿತಿ ನಿಮಗೆ ನೆನಪಿರಬೇಕು. ಏನು? ಅಟಾರ್ನಿ ಜನರಲ್ ಅವರು ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ ಅಧಿಕಾರದಲ್ಲಿ ಇರುತ್ತಾರೆ ಮತ್ತು ಅವರು ರಾಷ್ಟ್ರಪತಿ ನಿರ್ಧರಿಸಿದ ವೇತನವನ್ನ ಪಡೆಯುತ್ತಾರೆ. ದೇರ್ ಇಸ್ ನೋ ಫಿಕ್ಸ್ಡ್ ಪೇಮೆಂಟ್ ಫಾರ್ ದಿ ಅಟಾರ್ನಿ ಜನರಲ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ the payment cannot be decided by the parliament, but payment can be decided by the president. ಇಲ್ಲಿ ಸಂಸತ್ತು ಅವರ ವೇತನವನ್ನ ನಿರ್ಧರಿಸುವುದಿಲ್ಲ. ಯಾರು ನಿರ್ಧಾರ ಮಾಡ್ತಾರೆ? ಕೇವಲ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳು ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಇಲ್ಲಿ ಪ್ರಧಾನಮಂತ್ರಿಗಳು ಅಟಾರ್ನಿ ಜನರಲ್ ಅವರಿಗೆ ₹1 ಪೇಮೆಂಟ್ ಅನ್ನು ಫಿಕ್ಸ್ ಮಾಡಬಹುದು. ಅಟಾರ್ನಿ ಜನರಲ್ ಅವರೇ, ನಾವು ಪ್ರತಿ ತಿಂಗಳು ನಿಮಗೆ ₹1 ಪೇಮೆಂಟ್ ಅನ್ನು ಕೊಡ್ತೀವಿ, ನೀವು ಅದನ್ನಷ್ಟೇ ತಗೊಂಡು ಕೆಲಸ ಮಾಡಬೇಕು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇಲ್ಲ ನಾ ನಿಮಗೆ ₹10 ಪ್ರತಿ ತಿಂಗಳು ಕೊಡ್ತೀವಿ, ನೀವು ಭಾರತ ಸರ್ಕಾರದ ಪರವಾಗಿ ಕೆಲಸ ಮಾಡ್ರಿ ಅಂತೂ ಹೇಳ್ಬೋದು. ಅರ್ಥ ಆಯ್ತು? ಯಾಕೆ ಈ ರೀತಿ ಫಿಕ್ಸ್ಡ್ ಪೇಮೆಂಟ್ ಅನ್ನ ಮಾಡ್ಲಿಲ್ಲ ಅಂತ? ಯಾಕಂತಂದ್ರೆ ಅವ್ರನ್ನೇ ಕೇಳ್ಬೇಕು, ಯಾವ ಉದ್ದೇಶಕ್ಕಾಗಿ ಇಟ್ರು ಈ ಪ್ರಾವಿಷನ್ ಅಂತ ಹೇಳಿ. ಯಾಕಂತಂದ್ರೆ ಈ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ವಕೀಲರು ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬೊಬ್ಬ ಪಾರ್ಟಿ ಕಡೆ 1,00,000, 10,00,000, 15,00,000 ಈ ರೀತಿಯಾಗಿರ್ತಕ್ಕಂಥ ಪೇಮೆಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಹೌದಾ? ಈಗ ನೀವು ಅಷ್ಟು ಪೇಮೆಂಟ್ ಅನ್ನ ಈಗ ನಾವೆಲ್ಲ ಏನೋ ಪ್ರಧಾನಮಂತ್ರಿಗೆ 3 ಲಕ್ಷ ಪೇಮೆಂಟ್ ಕೊಡ್ತೀವಿ, ನೀನು 3 ಲಕ್ಷಕ್ಕೆ ಬಂದು ದುಡಿಪಾ ಅಂತಂದ್ರೆ, ಇಲ್ರಿ ನಾನು ನಿಮ್ ಕಡೆ ದುಡಿದ ಏನ್ ಮಾಡ್ತೀರಿ? ನಾವು ಒಂದ್ಸಲ ಹೋಗಿ ಕೋರ್ಟಿಗೆ ಅಪೇರ್ ಆದ್ಮೇಲೆ ನನಗೆ ₹10 ಲಕ್ಷ ಪೇಮೆಂಟ್ ಕೊಡ್ತಾರ, ನಾ ಯಾಕೆ ನಿಮ್ ಸಲುವಾಗಿ ಗಂಟ್ಲ ಹರ್ಕೊಳ್ಳಿ ಅಂತೇಳಿ ಅಂದ್ರು ಅಂತಂದ್ರೆ, ಹೌದಾ? ಅದಕ್ಕೆ ಈ ರೀತಿ ಸಮಸ್ಯೆಗಳು ಉದ್ಭವ ಆಗಬಾರದು. ಹೆಚ್ಚು ಕಡಿಮೆ ಪೇಮೆಂಟ್ ಅನ್ನ ಡಿಟರ್ಮೈನ್ ಮಾಡೋ ಅಧಿಕಾರ ಯಾರಿಗಿರ್ತೈತಿ? ರಾಷ್ಟ್ರಪತಿಗಳಿಗೆ ಇರ್ತೈತಿ. ಯಾಕಂತಂದ್ರೆ ಅವರು ರಾಷ್ಟ್ರಪತಿಗಳ ಕೇಸನ್ನ ನಡೆಸ್ತಿರ್ತಾರೆ. ಅಂದ್ರೆ ರಾಷ್ಟ್ರಪತಿ ಪರ್ಸನಲ್ ಕೇಸ್ ಅಲ್ಲ, ಎಲ್ಲಾ ಕೋರ್ಟ್ಗಳಲ್ಲಿ ರಾಷ್ಟ್ರಪತಿಯ ಪರವಾಗಿರಿ ಅವ್ರ ಕೆಲಸಕ್ಕೆ ಹಾಜರಾಗ್ತಿರ್ತಾರೆ. ಹೀಗಾಗಿ ರಾಷ್ಟ್ರಪತಿಗಳು ಇವ ಎಷ್ಟು ಹೇಳ್ತಾನಲ್ಲ ಅಷ್ಟು ಫೀಸ್ ಕೊಡ್ಬೇಕು. ಯಾಕಂದ್ರೆ ನೀವು ರಾಷ್ಟ್ರಪತಿಯ ವಕೀಲಾಗಿರೋದ್ರಿಂದ ವಕೀಲರಿಗೆ ನೀವು ಅವ್ರು ಎಷ್ಟು ಹೇಳ್ತಾರ ಅಷ್ಟು ಫೀಸ್ ಕೊಡ್ಬೇಕಾಕೈತಿ. ಇರ್ಲಿಲ್ಲ ಅಂತಂದ್ರೆ ಬೇರೆ ವಕೀಲರು ನೇಮಕ ಮಾಡ್ಕೋಬೇಕಾಕೈತಿ. ಬೇರೆ ವಕೀಲರು ಅಷ್ಟು ಶಾನ್ಯಾರ ಅಂತೇಳಿ ಹೆಂಗಿರ್ತದೆ, ನಂಬಿಕೆಯ ವಿಷಯ ಇರ್ತೈತಿ ಇದು. ಹೌದಾ? ಹಂಗಾಗಿ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಪೇಮೆಂಟ್ ಅನ್ನು ಕೊಟ್ಟು ಕೇಸ್ ನಡೆಸ್ತಿರ್ತಾರೆ. ಇಲ್ಲಿನೂ ಕೂಡ ಅದೇ ಪರಿಸ್ಥಿತಿ ಇದೆ. ಏನು? ಸಮಯಕ್ಕೆ ನಿರ್ಧರಿಸಿದ ಪೇಮೆಂಟ್ ಅನ್ನ ತಗೋತಾರೆ. ಯಾರು ನಿರ್ಧರಿಸಿದ್ದು? ಪ್ರೆಸಿಡೆಂಟ್ ನಿರ್ಧರಿಸಿದ್ದು, ಪಾರ್ಲಿಮೆಂಟ್ ಅಲ್ಲ. ಇಲ್ಲಿ ಪಾರ್ಲಿಮೆಂಟ್ ಏನು ಕೆಲಸ ಇಲ್ಲ ಪೇಮೆಂಟ್ ಅನ್ನ ಡಿಸೈಡ್ ಮಾಡೋದ್ರಾಗ. ಹೌದಾ? ಇನ್ ರಿಗಾರ್ಡಿಂಗ್ ಟು ದಿ ಅಟಾರ್ನಿ ಜನರಲ್ ದೇರ್ ಇಸ್ ನೋ ಫಂಕ್ಷನ್ಸ್ ಆಫ್ ದಿ ಪಾರ್ಲಿಮೆಂಟ್ ರಿಗಾರ್ಡಿಂಗ್ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಅನ್ನು ನೇಮಕ ಮಾಡೋದರ ಇರಲಿ, ಅವ್ನು ತೆಗೆದಾಕೋದರ ಇರಲಿ, ಅವ್ರು ಏನೇನು ಕೆಲಸನೇ ಇಲ್ಲ ಪಾರ್ಲಿಮೆಂಟ್ ಅದವ್ರು. ನೆನಪಲ್ಲಿರ್ಬೇಕು. ಉಳ್ಕಾದವ್ರದ್ದು ಎಲ್ಲರದು ಕಡೆ ಪಾರ್ಲಿಮೆಂಟ್ ಅವ್ರ ಕೈ ಆಡಿಸ್ತಾರೆ. ಆದ್ರೆ ಇನ್ ದಿಸ್ ಸಿಚುವೇಶನ್ ರಿಗಾರ್ಡಿಂಗ್ ಟು ದಿ ಅಟಾರ್ನಿ ಜನರಲ್, ಪಾರ್ಲಿಮೆಂಟ್ ಹ್ಯಾಸ್ ಅ ನೋ ವರ್ಕ್. ಅರ್ಥ ಆಯ್ತಾ? ಪಾರ್ಲಿಮೆಂಟ್ ಹ್ಯಾಸ್ ಅ ನೋ ಬಿಸ್ನೆಸ್ ರಿಗಾರ್ಡಿಂಗ್ ಟು ದಿ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಯಾವುದೇ ವರ್ಕ್ ಅವ್ರಿಗೆ ಇರೋದಿಲ್ಲ. ಇಲ್ಲಿ ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಏನಪ್ಪಾ ಅಂತಂದ್ರ, ಈ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ರಾಷ್ಟ್ರಪತಿಯ ಮಹಾಭಿಯೋಗ ಪ್ರಕ್ರಿಯೆ ನಡೀತಿರ್ತೈತಿ. ಅವಾಗ ರಾಷ್ಟ್ರಪತಿಯವರು ನೀ ನನ್ನ ಪರವಾಗಿ ಸಂಸತ್ತಿನಲ್ಲಿ ಹೋಗಿ ವಾದ ಮಾಡೋ ಅಂತ ಹೇಳಿದ್ರೆ ವಾದ ಮಾಡಬಹುದೇನಾ? ಯಾರು? ಈ ಅಟಾರ್ನಿ ಜನರಲ್ ಅವರು. ಹಂಗತೆ ಕೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಒಳಗೆ ಇದ್ರ ಬಗ್ಗೆ ಏನೂ ಬರೋದಿಲ್ಲ. ಮಾಡಬಹುದು. He can appear before the parliament on behalf of the president when impeachment motion is moved against the president. ಯಾವಾಗ ಮಹಾಭಿಯೋಗ ಪ್ರಕ್ರಿಯೆ ರಾಷ್ಟ್ರಪತಿಯ ವಿರುದ್ಧ ನಡೀತಿರ್ತೈತೋ ಅವಾಗ ರಾಷ್ಟ್ರಪತಿಯ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಭಾಗವಹಿಸಬಹುದು. ಪಾರ್ಲಿಮೆಂಟ್ ನ ಕಲಾಪದಲ್ಲಿ ಈವನ್ he has a right to appear in the parliament of the session. ಪಾರ್ಲಿಮೆಂಟ್ ನ ಸೆಷನ್ ನಡೆದಾಗ ಇವರು ಪಾರ್ಲಿಮೆಂಟ್ ನಲ್ಲಿ ಭಾಗವಹಿಸಬಹುದು, ಪಾರ್ಲಿಮೆಂಟ್ ನ ಸಮಿತಿಗಳ ಸದಸ್ಯನಾಗಬಹುದು. ಆದ್ರೆ ವೋಟ್ ಮಾಡಕ್ ಬರಂಗಿಲ್ಲ. he has no vote on behalf of any subject. ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇವರಿಗೆ ವೋಟಿನ ಅಧಿಕಾರ ಇರೋದಿಲ್ಲ. ಆದ್ರೆ ಡಿಸ್ಕಷನ್ ಮಾಡಬಹುದು, ಚರ್ಚೆಯಲ್ಲಿ ಭಾಗವಹಿಸಬಹುದು. ಆಮೇಲೆ ಸಂಸತ್ತಿನ ಸಮಿತಿಗಳ ಸದಸ್ಯನಾಗಬಹುದು. ಅಲ್ಲಿಯೂ ಕೂಡ ಅವರು ವೋಟ್ ಮಾಡಕ್ ಬರೋದಿಲ್ಲ. ಇಷ್ಟೇ. ಇವರು he may be audience in the parliament but he cannot cast his vote. ಇವರು ತಮ್ಮ ಮತದಾನ ಮಾಡುವ ಹಾಗಿಲ್ಲ ಎಲ್ಲಿ? ಸಂಸತ್ತಿನಲ್ಲಿ ಯಾವುದೇ ವಿಷಯದ ಪರವಾಗಿ. ಆದರೆ ಯಾವುದೇ ವಿಷಯದ ಪರವಾಗಿ ಸಂಸತ್ತಿನಲ್ಲಿ ಡಿಸ್ಕಷನ್ ಅಲ್ಲಿ ಭಾಗವಹಿಸಬಹುದು, ಚರ್ಚೆಯಲ್ಲಿ ಭಾಗವಹಿಸಬಹುದು. he has such a right. ಅವರಿಗೆ ಅಂತದೊಂದು ಅಧಿಕಾರ ಐತಿ.
ಆಮೇಲೆ ಇನ್ನೊಂದು ಕ್ವಶನ್ ಅರೈಸ್ ಆಗ್ತೈತಿ. ಈಗ ಅಟಾರ್ನಿ ಜನರಲ್ ಅವರನ್ನ ಪ್ರಧಾನಮಂತ್ರಿ ಮತ್ತು ಆತನ ಸಲಹೆಯ ಮೇರೆಗೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಆಯ್ಕೆ ಮಾಡಿರ್ತಾರೆ. ಈಗ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರು ಅಂತಂದ್ರೆ, ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ರಾಜೀನಾಮೆ ಕೊಟ್ಟರು ಅಂತಂದ್ರೆ ಈತನು ಕೂಡ ರಾಜೀನಾಮೆ ಕೊಡಬೇಕೇನಾ ಅಂತಂದು ಕೇಳಿದ್ರೆ ಇಟ್ ಈಸ್ ನಾಟ್ ನೆಸಸರಿ. ಹಂಗ ಏನೂ ಇರೋದಿಲ್ಲ. ಆದ್ರೆ ಕಾಮನ್ ಆಗಿ ಇವರು ರಾಜೀನಾಮೆ ಕೊಡ್ತಾರೆ. ಅರ್ಥ ಆಯ್ತು? ಯಾಕಂತಂದ್ರೆ ಇವ್ರು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಇವ್ರು ರಾಜೀನಾಮೆ ಕೊಟ್ಟರು ಅಂತಂದ್ರೆ ಅವನು ಕೂಡ ರಾಜೀನಾಮೆ ಕೊಡ್ತಾನೆ. ಯಾಕಂತಂದ್ರೆ ಮುಂದೆ ಬರುವ ಸರ್ಕಾರ ಈತನ ತೆಗೆದುಗಿರಿ ಅಂತೇಳಿ ರಾಷ್ಟ್ರಪತಿಗೆ ಹೇಳೋಕ್ಕಿಂತ ಮುಂಚೆ ಈತನೇ ಪದತ್ಯಾಗ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಇವರು ಪದತ್ಯಾಗವನ್ನ ಮಾಡ್ತಾರೆ. ನೆನಪಲ್ಲಿರ್ಲಿ, ನಾಟ್ ನೆಸಸರಿ ಟು ರಿಸೈನ್ ಇಫ್ ದ ಪ್ರಧಾನಮಂತ್ರಿ ಅಂಡ್ ಮಂತ್ರಿಮಂಡಲವೇ ರಿಸೈನ್ಡ್. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಪದತ್ಯಾಗ ಮಾಡಿದಾಗ ಅಥವಾ ರಾಜೀನಾಮೆ ನೀಡಿದಾಗ ಯಾರು ಅಟಾರ್ನಿ ಜನರಲ್ ಅವರು ರಾಜೀನಾಮೆ ನೀಡಬೇಕು ಅಂತ ಏನಿಲ್ಲ, ಎಲ್ಲಿ ಬರೆದಿಲ್ಲ. ಆದ್ರೆ ಸರ್ವೇ ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ರಾಜೀನಾಮೆ ನೀಡಿದಾಗ ಇವರು ಕೂಡ ರಾಜೀನಾಮೆ ನೀಡ್ತಾರೆ. ಇದು ನೆನಪಲ್ಲಿರಬೇಕು. ನಾ ಯಾಕೆ ರಾಜೀನಾಮೆ ಕೊಡ್ಲಿ ಅಂತೇಳಿ ಇವ್ರು ಅಂದ್ರು ಅಂತಂದ್ರೆ ಮುಂದೆ ಬರೋರು ರಾಷ್ಟ್ರಪತಿಗೆ ಸಜೆಷನ್ ಮಾಡ್ತಾರೆ, ಇವ್ ಸರಿ ಇಲ್ಲದ್ರೆ ತೆಗೆದುಗಿರಿ ಅವಾಗ ರಾಷ್ಟ್ರಪತಿಗಳು ಅನಿವಾರ್ಯವಾಗಿ ಆತನ ರಾಜೀನಾಮೆಯನ್ನು ಕೇಳ್ತಾರೆ. ಹೌದಾ? ಅಸಹ್ಯಾಗಿ ಹೊರಗೆ ಹೋಗೋದಕ್ಕಿಂತ ಬೆಸ್ಟ್ ಮರ್ಯಾದೆಯಿಂದ ಹೊರಗೆ ಹೋಗೋದು. ಅಷ್ಟು ಮಾಡ್ತಾರೆ. ಇದು ಕಾಮನ್ ಆಗಿ ನಡೆಯೋದು. ಇದು ಎಲ್ಲ ಗೌರ್ಮೆಂಟ್ಗಳಲ್ಲಿ ಇದ್ದದೇ ಇದು. ಹೌದಾ? ಗೌರ್ಮೆಂಟ್ ಕೊಲ್ಯಾಪ್ಸ್ ಆಯ್ತು ಅಂತಂದ್ರೆ ಅವಾಗ ಅವರು ನೇಮಕ ಮಾಡಿರ್ತಕ್ಕಂಥ ಅಟಾರ್ನಿ ಜನರಲ್ ಅವರು ಕೂಡ ತಮ್ಮ ರಾಜೀನಾಮೆಯನ್ನ ನೀಡ್ತಾರೆ. ಹೌದಾ? ಯಾಕಂತಂದ್ರೆ ಇವರು ಆ ಸರ್ಕಾರದ ನೀತಿ ನಿಯಮಗಳನ್ನು ಡಿಪೆಂಡ್ ಮಾಡ್ಕೊತಿರ್ತಾರೆ ಎಲ್ಲಿ? ನ್ಯಾಯಾಲಯಗಳಲ್ಲಿ. ಹೀಗಾಗಿ ಮುಂದೆ ಬರುವ ಸರ್ಕಾರ ಇವರನ್ನು ನೇಮಕ ಮಾಡಬಹುದು, ಮಾಡದೇ ಇರಬಹುದು. ಆದ್ರೆ ಸರ್ಕಾರ ಬಿದ್ದಾಗ ಇವರು ಕೂಡ ರಾಜೀನಾಮೆ ಕೊಡ್ತಾರೆ. ಇದಿಷ್ಟು ಸರ್ವೇ ಸಾಮಾನ್ಯವಾಗಿ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ. ಹೌದಾ? ಇನ್ನು ಇವ್ರಿಗೆ ಏಜ್ ಲಿಮಿಟ್ ಏನಾದ್ರೂ ಇದೆನಾ ಅಂತ ಕೇಳಿದ್ರೆ ದೇರ್ ಇಸ್ ನೋ ಲಿಮಿಟ್ ಆಫ್ ದಿ ಏಜ್ ಪರ್ ಅಟಾರ್ನಿ ಜನರಲ್. ಈಗ ಫಾರ್ ಎಕ್ಸಾಂಪಲ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಅಧಿಕಾರ ಅವಧಿ 65 ವರ್ಷ ಇಲ್ಲ 5 ವರ್ಷ. ಯಾವುದು ಮೊದಲು ಅದು 65 ವರ್ಷ ಮೊದಲು ಆಯ್ತು ಅಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ಇಲ್ಲ 65 ವರ್ಷಕ್ಕಿಂತ ಮೊದಲು 5 ವರ್ಷ ಕಂಪ್ಲೀಟ್ ಆಯ್ತು ಅಂದ್ರೆ ಅವಾಗೂ ರಾಜೀನಾಮೆ ಕೊಡಬೇಕು. ಅವರು ಪದವಿಯಿಂದ ಕೆಳ ಹೋಗ್ತಾರೆ. ಆದ್ರೆ ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ದಿ ಅಟಾರ್ನಿ ಜನರಲ್. ಆ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಧನಗಳಿಲ್ಲ, ವಯಸ್ಸಿನ ಬಂಧನಗಳಿಲ್ಲ. ಯಾರಿಗೆ? ಅಟಾರ್ನಿ ಜನರಲ್ ಅವರಿಗೆ. ಇದು ಮಾಹಿತಿ ನೆನಪಿರ್ಬೇಕು. ಸರಿ, ಮತ್ತೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು 65 ವರ್ಷ ಆದ್ರೆ ಕೆಳಗಿಳಿದು ಹೋಗ್ತಾರೆ, ಇವ್ರು ಯಾಕೆ ಹೆಂಗಿಲ್ರಿ ಅಂತ ಕೇಳಿದ್ರೆ ಇಲ್ಲ, ಆ ರೀತಿ ಯಾವುದು ಪ್ರಬಂಧಗಳಿಲ್ಲ. ನಿಮ್ಗೆ ಗೊತ್ತಿರಬೇಕು, ರಾಮ್ ಜೇಠ್ಮಲಾನಿ ಸಾಹೇಬ್ರು 75ನೇ ವರ್ಷನಾಗ ಅವರು ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ಗೌರ್ಮೆಂಟ್ ಅಟಾರ್ನಿ ಜನರಲ್ ಆಯ್ಕೆ ಮಾಡಿರ್ತಕ್ಕಂಥ ಅಟಾರ್ನಿ ಜನರಲ್ ಅವರಾಗಿದ್ರು. ಹೌದಾ? ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ದಿ ಪರ್ಸನ್ ಆಫ್ ಅಟಾರ್ನಿ ಜನರಲ್. ಆತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಮಿತಿ ಇಲ್ಲ. ಆತ 90 ವಯಸ್ಸಿನವ ಆದಾಗೂ ಕೂಡ ಆತನನ್ನ ಅಟಾರ್ನಿ ಜನರಲ್ ಅಂತೇಳಿ ನೇಮಕ ಮಾಡಬಹುದು. ಕ್ವಾಲಿಫಿಕೇಶನ್ ಏನ್ ಬೇಕು ಆತನಿಗೆ? ಹಿ ಶಾಲ್ ಬಿ ಅ ಲುಮಿನೆಂಟ್ ಜೂರಿಸ್ಟ್ ಆಗಿರಬೇಕು ಇನ್ ದ ಐಸ್ ಆಫ್ ದಿ ರಾಷ್ಟ್ರಪತಿ, ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿ 5 ವರ್ಷ ಕೆಲಸ ಮಾಡಿರಬೇಕು, ಇಲ್ಲ ನ್ಯಾಯವಾದಿಯಾಗಿ 10 ವರ್ಷ ಕೆಲಸ ಮಾಡಿರಬೇಕು. ದಿಸ್ ಇಸ್ ದಿ ಕಂಡೀಷನ್ಸ್ ಆರ್ ಕ್ವಾಲಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ದಿ ಅಟಾರ್ನಿ ಜನರಲ್. ಅದಿತ್ತು ಅಂತಂದ್ರೆ ಯು ಮೇ ಅಪಾಯಿಂಟ್ ಎನಿ ಪರ್ಸನ್ ಅಟ್ ಎನಿ ಏಜ್ ಆಫ್ ದಿ ಅಟಾರ್ನಿ ಜನರಲ್ ಪೋಸ್ಟ್ ಫಾರ್ ದಿ ಅಟಾರ್ನಿ ಜನರಲ್ ಪೋಸ್ಟ್. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಬಂಧನಗಳಿಲ್ಲ. ಯಾವುದೇ ವ್ಯಕ್ತಿಯನ್ನ ಆತ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಆಗುವ ಅರ್ಹತೆಯನ್ನು ಹೊಂದಿದ್ದ ಅಂತಂದ್ರೆ ಆತನನ್ನ ಯಾವುದೇ ವಯಸ್ಸಿನಲ್ಲಿಯೂ ಕೂಡ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡಬಹುದು. ಬಿಕಾಸ್ ಆಫ್ ವಾಟ್? ಆತನಿಗೆ ಸ್ಯಾಲರಿಯನ್ನು ಕೂಡ ರಾಷ್ಟ್ರಪತಿಗಳೇ ಡಿಸೈಡ್ ಮಾಡೋದ್ರಿಂದ ಅವ್ರಿಗೆ ಪೆನ್ಷನ್ ಕೊಡೋ ಪ್ರಮೇಯನೇ ಬರೋದಿಲ್ಲ. ಹೌದಾ? ಆಮೇಲೆ ಇನ್ನೊಂದು ವಿಷಯ, ಇವರಿಗೆ ರಿಮ್ಯುನರೇಷನ್ ಕೊಡ್ತಾರೆ. ದೇರ್ ಇಸ್ ನೋ ಅಲೋವನ್ಸ್ ಅಂಡ್ ಸ್ಯಾಲರಿ. ರಿಮ್ಯುನರೇಷನ್ ಅಂತ ಕರಿತೀವಿ, ನೆನಪಲ್ಲಿ ಇರಬೇಕು. ನಾವು ತಪ್ಪಾಗಿ ಅದನ್ನೆಲ್ಲ ಪೇಮೆಂಟ್ ಅಂತ ಕರಿತೀವಿ. ಪೇಮೆಂಟ್ ಮತ್ತು ಭತ್ತೆಯನ್ನು ಕೊಡ್ತಾರೆ ಅಂತ ಕೇಳಿದ್ರೆ ಇಲ್ಲ, ರಿಮ್ಯುನರೇಷನ್ ಅನ್ನ ಕೊಡ್ತಾರೆ, ಗೌರವಧನ ಅಂತ ಕರಿತೀವಿ ಅದನ್ನ. ಫಾರ್ ದೇರ್ ವರ್ಕ್, ಅವರ ಕೆಲಸಕ್ಕಾಗಿ ಕೂಲಿ ಅನ್ನಲ್ಲ, ಅವರು ಮಾಡ್ತಕ್ಕಂಥ ಉಪಕಾರಕ್ಕಾಗಿ ಗೌರವಧನವನ್ನು ಕೊಡ್ತಾರೆ. ಇದಿಷ್ಟು ಮಾಹಿತಿ ಆರ್ಟಿಕಲ್ 76 ಸಬ್ ಕ್ಲಾಸ್ 4 ಬಗ್ಗೆ. ಹೌದಾ? ಇದೆಲ್ಲ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 77 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.